ಕಾವೇರಿಗಾಗಿ ನಾಳೆ ಕರ್ನಾಟಕ ಬಂದ್ ಇರುತ್ತಾ ಇರಲ್ವಾ? ಬಂದ್ ವಿಚಾರದಲ್ಲಿ ಏಕಾಂಗಿ ಆಗ್ಬಿಟ್ರ ವಾಟಾಳ್ ನಾಗರಾಜ್ ಬಂದ್ ಕರೆಯಿಂದ ಹಿಂದೆ ಸರಿದಂತಹ ಬಹುತೇಕ ಸಂಘಟನೆಗಳು ಕಾವೇರಿಗಾಗಿ ನಾಳೆ ಕರ್ನಾಟಕ ಬಂದ್ ಇರುತ್ತಾ ಇರಲ್ವಾ? ಬಂದ್ ವಿಚಾರದಲ್ಲಿ ಏಕಾಂಗಿ ಆದ್ರ ವಾಟಾಳ್ ನಾಗರಾಜ್ ಬಂದ್ ಕರೆಯಿಂದ ಹಿಂದೆ ಸರಿದ ಬಹುತೇಕ ಸಂಘಟನೆಗಳು. ನಾಳಿನ ಬಂದ್ಗೆ ನಾರಾಯಣ್ ಗೌಡರ ಕರೆವೇ ಬೆಂಬಲ ಇಲ್ಲ. ನಿರ್ಮಾಪಕ ಸಾರಾ ಗೋವಿಂದ್ ಕೂಡ ಬಂದ್ನಿಂದ ದೂರು. ಹೋಟೆಲ್ ಮಾಲೀಕರಿಂದ ನೈತಿಕ ಬೆಂಬಲ ಮಾತ್ರ ಬಂದಿಲ್ಲ. ಸಾರಿಗೆ ಸಂಘಟನೆಗಳು, ಓಲಾ, ಊಬರ್ ಎಲ್ಲದ್ರದ್ದು ಕೂಡ ನೈತಿಕ ಬೆಂಬಲ ಇದೆ. ಬಂದ್ ಬೆಂಬಲಿಸುವ ಬಗ್ಗೆ ಇಂದು ಪ್ರವೀಣ್ ಶೆಟ್ಟಿ ನಿರ್ಧಾರ. ಬಂದ್ ಬೆಂಬಲಿಸಬೇಕೇ ಆರ್ ಬೇಡವೇ ಅನ್ನುವಂತದ್ರ ಬಗ್ಗೆ ಇವತ್ತು ಒಂದು ಸಭೆ ಇದೆ. ವಾಟಾಳ್ ನೇತೃತ್ವದಲ್ಲಿ ಕರ್ನಾಟಕ ಬಂದ್ ಸಕ್ಸಸ್ ಆಗುತ್ತಾ? ಎಸ್, ಕರ್ನಾಟಕ ಬಂದ್ ವಿಚಾರ ಏನು ಅಂತಂದ್ರೆ, ಕಾವೇರಿ ನದಿ ನೀರನ್ನ ನಾವು ತಮಿಳುನಾಡಿಗೆ ಕಳಿಸೋದಿಲ್ಲ, ನಮಗೆ ಕುಡಿಲಿಕ್ಕೆ ನೀರಿಲ್ಲ ಅನ್ನುವಂತಹ ಒಂದು ವಿಚಾರ ಗೊತ್ತಿರೋದೆ. ಆ ವಿಚಾರಕ್ಕೆ ಸಂಬಂಧಪಟ್ಟ ಜುಲೈ ಟೈಮಲ್ಲಿ ಸಿಕ್ಕಾಪಟ್ಟೆ ಮಳೆ ಕೊರತೆಯಾಗಿತ್ತು. ನಮಗೆ ಆಗಸ್ಟಲ್ಲಿ ಬಂದಷ್ಟು ಮಳೆಯೂ ಕೂಡ ಜುಲೈಯಲ್ಲಿ ಬಂದಿರಲಿಲ್ಲ. ಸೊ ಆ ಒಂದು ಕಾರಣಕ್ಕಾಗಿ ಮಳೆ ಇಲ್ಲ, ನಾವು ಕಾವೇರಿ ನೀರನ್ನು ಬಿಡೋದಿಲ್ಲ ಅಂತ ಕೂತಿದ್ರು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಜನ ಹೋರಾಟಗಾರರು ಬರ್ತಾರೆ, ಹೋರಾಟವನ್ನ ಮಾಡ್ತಾರೆ. ಅದರಲ್ಲೂ ಕೂಡ ಮಂಡ್ಯ, ಮೈಸೂರು ಭಾಗದಲ್ಲಿರುವಂತಹ ರೈತರಿಗೆ ತೊಂದರೆ ಆಗ್ತಿದೆ ಅನ್ನುವಂತಹ ನಿಟ್ಟಿನಲ್ಲಿ ಹೋರಾಟವನ್ನ ಮಾಡಲಾಗುತ್ತೆ. ತದಾದ ನಂತರ ಹೋರಾಟದ ನಂತರ ಒಂದು ಡಿಸಿಷನ್ ಅನ್ನ ತೆಗೆದುಕೊಳ್ತಾರೆ. ಏನು ಅಂತಂದ್ರೆ, ಇಲ್ಲ, ನಾವು ಕರ್ನಾಟಕ ಬಂದನ್ನ ಮಾಡ್ತೀವಿ ಅಂತೇಳಿ. ಅವರು ಕರ್ನಾಟಕ ಬಂದನ್ನ ಆ ವಾರದಲ್ಲೇ ಮಾಡಿದ್ರೆ ಬಂದ್ ಆಗೋಗ್ತಿತ್ತೋ ಏನೋ, ಐ ಡೋಂಟ್ ನೋ. ಬಟ್ ಅವರು ಆಗಸ್ಟ್ 13ನೇ ತಾರೀಕುವರೆಗೂ ಕೂಡ ಟೈಮ್ ತೆಗೆದುಕೊಳ್ತಾರೆ. ಆಗಸ್ಟ್ 13ನೇ ತಾರೀಕು ಬಂದು ಕರ್ನಾಟಕ ಬಂದ್ ಮಾಡ್ತೀವಿ, ಬಿಕಾಸ್ ಆಫ್ ಕಾವೇರಿ ವಾಟರ್ನ ಕಳಿಸೋದಿಲ್ಲ ಅಂತ ಹೇಳಿ. ಬಟ್ ಆಗಸ್ಟಲ್ಲಿ ತುಂಬಾ ಚೆನ್ನಾಗಿ ಮಳೆ ಬರುತ್ತೆ. ಸೊ ಆ ಒಂದು ಕಾರಣಕ್ಕಾಗಿ ಈಗ ಎಲ್ಲರೂ ಕೂಡ ಬಂದಿನಿಂದ ಹಿಂದೆ ಸರಿದಿದ್ದಾರೆ ಅಂತ ಹೇಳಲಾಗ್ತಿದೆ. ಇವತ್ತು ಮಹತ್ವದ ಮೀಟಿಂಗ್ ಇರುತ್ತೆ. ಆ ಮೀಟಿಂಗ್ನಲ್ಲಿ ಎಲ್ಲವೂ ಕೂಡ ಗೊತ್ತಾಗುತ್ತೆ. ಎಸ್, ಇದ್ರ ಬಗ್ಗೆ ಸಾರಾ ಗೋವಿಂದ್ ಅವರು ಮಾತನಾಡಿದ್ದಾರೆ. ಏನ್ ಮಾತಾಡಿದ್ದಾರೆ ಕೇಳಿಸ್ಕೊಂಡು ಬನ್ನಿ. ಏನು ತಮಿಳುನಾಡಿಗೆ 3500 ಕ್ಯೂಸೆಕ್ ನೀರನ್ನು ಪ್ರತಿದಿನ ಹರಿಬಿಡಕ್ಕೆ ಆದೇಶ ನೀಡುತ್ತೆ. ಆ ಒಂದು ಆದೇಶ ವಿರುದ್ಧ ಕನ್ನಡಪರ ಸಂಘಟನೆಗಳು ಒಂದು ಕರ್ನಾಟಕ ಬಂದ್ಗೆ ಒಂದು ಕರೆಯನ್ನು ಕೊಟ್ಟಿದ್ರು. ಇದೀಗ ಕೆಲವಷ್ಟು ಸಂಘಟನೆಗಳು ಕನ್ನಡಪರ ಅಂದರೆ ಕರ್ನಾಟಕ ಬಂದ್ ಮಾಡೋಕ್ಕೆ ನಮ್ಮ ಬೆಂಬಲ ಇಲ್ಲ ಅಂತಿದ್ದಾರೆ. ಈ ಬಗ್ಗೆ ಮಾತನಾಡೋಕ್ಕೆ ನಮ್ಮ ಜೊತೆ ಸಾರಾ ಗೋವಿಂದ್ ಇದ್ದಾರೆ. ಅವ್ರನ್ನೇ ಕೇಳೋಣ, ಅವ್ರ ಬೆಂಬಲ ಇರುತ್ತೋ ಇಲ್ವೋ, ಇದ್ರೂ ಯಾವ ಥರ ಇರುತ್ತೆ ಅಂತ. ಸರ್, ಇವತ್ತು ಕರ್ನಾಟಕ ಬಂದ್ಗೆ ನೀವು ಬೆಂಬಲ ನೀಡಿದ್ರಿ ಮೊದಲ ಹಂತದ ಮೀಟಿಂಗ್ಲಾದಾಗ. ಈಗ ಏನಾಗುತ್ತೆ ಏನು? ಈಗ ಕನ್ನಡ ಒಕ್ಕೂಟದ ಮುಖಂಡರಾದಂಥ ವಾಟಾಳ್ ನಾಗರಾಜ್ ಅವರು, ನಾನು, ಪ್ರವೀಣ್ ಕುಮಾರ್ ಶೆಟ್ಟಿ, ಶಿವರಾಮೇಗೌಡರು, ಮಂಜುನಾಥ್ ದೇವು, KR ಕುಮಾರ್ ಎಲ್ಲರೂ ಸೇರಿ ವುಡ್ಲ್ಯಾಂಡ್ಸ್ನಲ್ಲಿ ಸಭೆ ಮಾಡಿ ಅವತ್ತಿನ ಪರಿಸ್ಥಿತಿ ನೋಡಿಕೊಂಡು ನಾವು ಯಾವುದೇ ಕಾರಣದಲ್ಲೂ ನೀರು ಬಿಡಬಾರ್ದು ಕರ್ನಾಟಕದಲ್ಲಿ. ಇಲ್ಲಿ ಕುಡಿಯೋ ನೀರಿಗಿಲ್ಲ, ಜಾನುವಾರುಗಳಿಗೆ ನೀರಿಲ್ಲ, ಬಿಡೋಕ್ಕಾಗೋದಿಲ್ಲ ಅಂತ ಹೇಳಿ ನಾವು ಅವತ್ತು ಕರ್ನಾಟಕ ಬಂದ್ ನೀರು ಬಿಟ್ಟರೆ ಕರ್ನಾಟಕ ಬಂದ್ಗೆ ಕರೆ ಕೊಟ್ಟು 13ನೇ ತಾರೀಕು ಕರ್ನಾಟಕ ಬಂದ್ಗೆ ನಾವು ಕರೆ ಕೊಟ್ಟಿದ್ದು ನಿಜ. ಆದರೆ ಆ ಮಧ್ಯದಲ್ಲಿ ಕೇವಲ 3-4 ದಿವಸದಲ್ಲಿ ದೊಡ್ಡ ಮಳೆಯಾಗಿ ತಾನಾಗಿ ನೀರು ಹರಿದೋಯ್ತು. ಜನ ನಮ್ಮನ್ನು ಪ್ರಶ್ನೆ ಮಾಡ್ತಾಯಿದ್ದಾರೆ, ಈಗ ನೀರು ಇರಲಿಲ್ಲ, ನೀವು ಮಾಡ್ತಾಯಿದ್ದಿದ್ದು ಸರಿ ಅಂತ ಹೇಳಿ. ಈಗ ನೀರು ಬಂದು ಹೋಗ್ತಾ ಇದೆ, ಈ ಸಂದರ್ಭದಲ್ಲಿ ಯಾಕೆ ಬೇಕು ಅಂತ ಹೇಳ್ಬಿಟ್ಟು ಸಾಮಾನ್ಯ ಜನರು ನಮ್ಮನ್ನು ಪ್ರಶ್ನೆ ಮಾಡಿದಾಗ ಅದು ಉತ್ತರ ಹೇಳೋಕ್ಕೆ ನಮ್ಗೆ ಆಗೋದಿಲ್ಲ. ಹಾಗಾಗಿ ಇವತ್ತು ನಮಗೆ ಹೋರಾಟ ಇದ್ದೇ ಇದೆ. ಮಹದಾಯಿ ಆಗಿರ್ಬೋದು, ಅಥವಾ ಕಾವೇರಿ ಆಗಿರ್ಬೋದು, ಮೇಕೆದಾಟು ಆಗಿರ್ಬೋದು, ಕಳಸಾ ಬಂಡೂರಿ ಆಗಿರ್ಬೋದು, ಇದ್ರ ಬಗ್ಗೆ ನಮ್ಮ ಹೋರಾಟ ಯಾವತ್ತೂ ನಿರಂತರವಾಗಿದ್ದೇ ಇರುತ್ತೆ. ಆದರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಮಳೆ ಆಗಿರೋದ್ರಿಂದ ಜನ ಕೇಳ್ಕೊಂಡ್ಮೇಲೆ ನಾವು ಅದಕ್ಕೆ ಉತ್ತರ ಹೇಳೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಾವು ಈ ಬಂದನ್ನು ಮಾಡೋದು ಬೇಡ ಅಂತ ಹೇಳಿಬಿಟ್ಟು ನಾವು ಡಿಸೈಡ್ ಮಾಡಿದ್ದೀವಿ. ಆದರೆ ನಾಯಕರು ಅದನ್ನು ಮಾಡ್ತಾಯಿದ್ದಾರೆ. ಮಾಡಿದ್ರೆ ನಮ್ಮ ವಿರೋಧ ಇಲ್ಲ, ಆದರೆ ನಾವು ಭಾಗವಹಿಸೋದಿಲ್ಲ. ಅಲ್ಲ ಸರ್, ಈಗ ಒಂದು ಕಡೆ ಇಷ್ಟೇ ನೀವು ಅವ್ರ ಜೊತೆ ಹೋರಾಟ ಮಾಡ್ತಿದ್ದೆ. ಯಾವುದೇ ಕನ್ನಡ ವಿಚಾರ ಬಂದಾಗ ಸಾರಾ ಗೋವಿಂದ್ ವಾಟಾಳ್ ನಾಗರಾಜ್ ಮುಂದೆ. ಇವತ್ತು ಮೀಟಿಂಗ್ನಲ್ಲಿ ಅಪ್ರಾಕ್ಸಿಮೇಟ್ಲಿ 1 TMC
12,000 ಅಂದರೆ 11,000ಕ್ಕೆ 1 TMC ಆಗುತ್ತೆ. 12,000 ಕ್ಯೂಸೆಕ್ಸ್ನ ಪರ್ ಡೇ ಬಿಡಬೇಕು ಅಂತೇಳಿ ಆದೇಶ ಆಗಿದೆ. ಈಗಾಗಲೇ ಕಳೆದ ಮೊದಲನೇ ಮೀಟಿಂಗ್ನಲ್ಲಿ 3,500 ಕ್ಯೂಸೆಕ್ಸ್ ಬಿಟ್ಟಾಗಲೇ ಕಷ್ಟ ಆಗಿ ನಾವು ಬಿಡಲಿಕ್ಕಾಗಿಲ್ಲ. ಜೊತೆಗೆ ಅದೇ ಟೈಮ್ನಲ್ಲಿ ಮಳೆ ಬಿದ್ದು ಕಬಿನಿಯಿಂದ ಜಾಸ್ತಿ ಹೋಗಿದೆ. ನನಗೆ ಇವತ್ತು ಕಬಿನಿಯಿಂದ ಎಷ್ಟು ಹೋಗ್ತಾ ಇದೆ ಅಂತ ನಾನು ಈಗ ತಾನೇ ಬಂದೆ, ಜಸ್ಟ್ ಎಂಟ್ರಿ ಫೋನಲ್ಲಿ ಕೇಳಿದೆ. ಅಷ್ಟೊತ್ತಿಗೆ ನಾನು MDಗೆ ಮಾತಾಡೋಣ ಅನ್ನೋ ಹೊತ್ತಿಗೆ ನೀವು ಇಟ್ಕೊಂಡಿದ್ದೀರಿ. ಬಹುಶಃ ಈಗ ಎಷ್ಟು ಹೋಗ್ತಾ ಇದೆ ಅಂತ ನಿಮಗೂ ಗೊತ್ತಿದೆ ಅಂತ ಕಾಣುತ್ತೆ. ಸೊ ಇನ್ಫ್ಲೋ ಬಂದರೆ ಮಳೆ ಬಿದ್ದರೆ ನಮಗೇನು ತೊಂದರೆ ಇಲ್ಲ. ಮಳೆ ಬೀಳದೆ ಕಡಿಮೆ ಆಯ್ತಾ ಬಂದರೆ ಇನ್ಫ್ಲೋ ಕಬಿನಿನಲ್ಲಿ, ಆರಂಗಿನಲ್ಲಿ, ಹೇಮಾವತಿನಲ್ಲಿ, KRSL ನಿಂತು ಹೋದರೆ ನಮಗೆ ಕುಡಿಯೋ ನೀರಿನ ಸಮಸ್ಯೆ ಇದೆ. ನಾವು ತಿರ್ಗಾ CWMAನೂ ಇದೇ ಕೊಡ್ತಾರೆ, CWRCನೂ ಇದೇ ಕೊಡ್ತಾರೆ. ನಾವೀಗಾಗಲೇ ಸುಪ್ರೀಂ ಕೋರ್ಟ್ ಹೋಗಬೇಕು ಅಂತೇಳಿ ಆಲೋಚನೆ ಮಾಡಿರೋದ್ರಿಂದ ನಮ್ಮ ಮುಖ್ಯಮಂತ್ರಿಗಳು, ನೀರಾವರಿ ಸಚಿವರು ಈಗಾಗಲೇ ಒಂದು ಆಲೋಚನೆ ಮಾಡಿರ್ತಾರೆ. ಇವತ್ತು ಮೀಟಿಂಗ್ ಇದೆ, ನಂತರ ಅದು ತೀರ್ಮಾನವನ್ನು ತಗೋತೀವಿ. ಸದ್ಯಕ್ಕೆ ಬಹುಶಃ ಮುಖ್ಯಮಂತ್ರಿಗಳು ಈ ಒಂದು ಕೂಡಲೇ ತೀರ್ಮಾನ ತಗೊಳ್ಳಿಕ್ಕೆ ಕಷ್ಟ. ಹೋಟೆಲ್ ಮಾಲೀಕರು ನೈತಿಕವಾಗಿ ಬೆಂಬಲವನ್ನ ನೀಡ್ತೀವಿ ಅಂತ ಹೇಳಿದ್ರು. ಬಟ್ ಯಾವುದೇ ಕ್ಲಾರಿಟಿ ಇಲ್ಲ ಇನ್ನು ಬಂದ್ ಮಾಡ್ತಾರೋ ಇಲ್ಲೋ ಅಂತ. ಇವತ್ತು 12ನೇ ತಾರೀಕು, ನಾಳೆನೇ ಬಂದು ಅಂತ ಹೇಳಿದ್ರು. ವಿ ಡೋಂಟ್ ನೋ, ಯಾರು ಬಂದು ಇವತ್ತು ಹೇಳಬೇಕು. ಇವತ್ತಾದ್ರೂ ಬಂದು ಹೇಳಬೇಕು ಏನು ಎತ್ತ ಅಂತ ಹೇಳಿ. ಇಲ್ಲ ಅಂತಂದ್ರೆ ಇದು ಕೆಲವೊಂದಿಷ್ಟು ಜನ ಬಂದಂತ ಹೇಳ್ಕೊಂಡು ಬಂದ್ ಮಾಡ್ಕೊಂಡ್ರೆ ಇನ್ನು ಕೆಲವೊಂದಿಷ್ಟು ಜನ ಬಂದಲ್ಲ, ನಾವು ನೈತಿಕ ಬೆಂಬಲವನ್ನು ಸೂಚಿಸ್ತೀವಿ ಅಷ್ಟೇ, ನಾವು ವ್ಯಾಪಾರ ವ್ಯವಹಾರಗಳಲ್ಲಿ ಯಾವುದೇ ಬೆಂಬಲ ಸೂಚಿಸೋದಿಲ್ಲ ಅಂತ ಆಗ್ಬಿಡುತ್ತೆ. ಸೊ ಆ ಕಾರಣ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ ವಿನೋದ್, ಪ್ರತಿನಿಧಿ ಡೆಸ್ಕ್ನ ಲೈವ್ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಏಕಾಂಗಿ ಆಗ್ಬಿಟ್ರ ವಾಟಾಳ್ ನಾಗರಾಜ್ ಅಂತ ಹೇಳಿ. ನಾಗರಾಜ್ ಬಂದ್ ಕರೆಯಿಂದಾಗಿ ಸಾಕಷ್ಟು ಸಂಘಟನೆಗಳು ಹಿಂದೆ ಸರಿತಾ ಇದ್ದಾವೆ. ಏನಿದೆ ಅಪ್ಡೇಟ್ಸ್ ವಿನೋದ್? ಕಾವ್ಯ ಹೆಗಡೆ, ಈ ಒಂದು ಕರ್ನಾಟಕ ಬಂದ್ಗೆ, ಅಖಂಡ ಕರ್ನಾಟಕ ಬಂದ್ಗೆ ಈ ಹಿಂದೆ ಒಂದು ದಿನಾಂಕವನ್ನು ನಿಗದಿ ಮಾಡಿದ್ರು. ಅಂದರೆ ಆಗಸ್ಟ್ 13ನೇ ತಾರೀಕರಂದು ಕರ್ನಾಟಕ ಬಂದ್ ಮಾಡೋಕ್ಕೆ ಹಲವು 85ಕ್ಕೂ ಹೆಚ್ಚು ಸಂಘಟನೆಗಳು, ಇವನ್ ಕೇವಲ ಕನ್ನಡಪರ ಸಂಘಟನೆಗಳಷ್ಟೇ ಅಲ್ಲ, ಹೋಟೆಲ್ ಸಂಘಟನೆ, ಮತ್ತು ಸಾರಿಗೆ, ಖಾಸಗಿ ಸಾರಿಗೆ ಸಂಘಟನೆ, ಮತ್ತು ರೈತ ಸಂಘಟನೆ, ಮತ್ತು ಓಲಾ, ಊಬರ್, ರ್ಯಾಪಿಡೋ ಸಂಘಟನೆ, ಎಲ್ಲ ಸಂಘಟನೆಗಳು ಸೇರಿಕೊಂಡು 85ಕ್ಕೂ ಹೆಚ್ಚು ಸಂಘಟನೆಗಳು ಬಂದ್ಗೆ ಕರೆಯನ್ನು ನೀಡಿದ್ರು. ಅದಾದ ಬಳಿಕ ಈಗ ಕಾವೇರಿ ಭಾಗದಲ್ಲಿ ಮಳೆ ಚೆನ್ನಾಗಿ ಮಳೆ ಬಂದಿರುವ ಕಾರಣದಿಂದ ಒಂದು ಕೆಲವಷ್ಟು ಸಂಘಟನೆಗಳು ನಾವು ಇದನ್ನ ಬಂದ್ ಮಾಡೋದು ಬೇಡ, ಬಂದ್ ಮಾಡಿ ಜನಗಳಿಗೆ ತೊಂದರೆ ಕೊಡೋದು ಬೇಡ, ಜೊತೆಗೆ ಈ ಒಂದು ದಿನ ಏನಾದರೂ ಬಂದ್ ಆದಂತೆ ಆದಲ್ಲಿ 100 ಕೋಟಿ 1000 ಕೋಟಿ ರಾಜ್ಯ ಸರ್ಕಾರಕ್ಕೆ ನಮಗೆ ನಷ್ಟ ಆಗುತ್ತೆ ಅನ್ನುವ ಕಾರಣದಲ್ಲಿ ಕೆಲವಷ್ಟು ಸಂಘಟನೆಗಳು ಸ್ವಯಂ ಪ್ರೇರಿತವಾಗಿ ನಾವು ಬಂದ್ಗೆ ಬೆಂಬಲ ನೀಡಲ್ಲ ಅಂದ್ಬಿಟ್ಟು ಹೇಳಿದ್ದಾರೆ. ಇವನ್ ಕರವೇ ಪ್ರವೀಣ್ ಶೆಟ್ಟಿ ಬಣ ಆಗಿರ್ಬೋದು, ಶಿವರಾಮೇಗೌಡರ ಬಣ ಆಗಿರ್ಬೋದು, ಮತ್ತೆ ಸಾರಾ ಗೋವಿಂದರ್ ಬಣ ಆಗ್ಬೋದು, ಇವರುಗಳು ನಾವು ಬಂದ್ಗೆ ಬೆಂಬಲ ಕೊಡಲ್ಲ, ಅಂದ್ರೆ ಸ್ವಯಂ ಪ್ರೇರಿತ ನಾವು ಬಂದ್ನ ವಿಡ್ರಾ ಮಾಡ್ಕೋತಿದ್ದೀವಿ ಅಂದ್ರೆ ಉಳಿದವರು ಯಾರು ಅಂದ್ರೆ ಪ್ರತಿಭಟನೆ ಮಾಡ್ತಾರೋ, ಸ್ಟ್ರೈಕ್ ಮಾಡ್ತಾರೆ, ಕರ್ನಾಟಕ ಬಂದ್ ಮಾಡ್ತಾರೆ, ಅವ್ರನ್ನ ಬೆಂಬಲ ಮಾಡೋರು ಮಾಡ್ಕೋಬಹುದು ಅನ್ನುವ ಮಾತನ್ನು ಹೇಳಿದ್ರು. ಇಲ್ಲಿ ಪ್ರಮುಖವಾಗಿ ತಮ್ಮ ಸಂಘಟನೆಗಳೇ ಒಡಕು ಮೂಡ್ತಾ ಅನ್ನೋದು ಪ್ರಶ್ನೆ. ಯಾಕಂದ್ರೆ ಇಲ್ಲಿ ನೋಡಿ, ಎಲ್ಲ ಸೇರಿ ಒಂದು ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ನಾವು ಕರ್ನಾಟಕ ಬಂದ್ ಮಾಡಕ್ಕೆ ಹೇಳಿದ್ರು. ಆದ್ರೆ ಇಲ್ಲಿ ಇತ್ತೀಚೆಗೆ ಆಗ್ತಕ್ಕಂಥ ಬೆಳವಣಿಗೆ ನೋಡಿದ್ರೆ ಎಲ್ಲೋ ಒಂದು ಕಡೆ ಕೆಲವೊಂದಿಷ್ಟು ಸಂಘಟನೆಗಳು ವಾಟಾಳ್ ನಾಗರಾಜನ್ನ ಏಕಾಂಗಿಯಾಗಿ ಮಾಡಿದ್ರು ಅನ್ನೋದು ಇಲ್ಲಿ ಪ್ರಶ್ನೆ ಕಾಡ್ತಿದೆ. ಆದ್ರೆ ವಾಟಾಳ್ ನಾಗರಾಜ್ ಅವರು ಈ ಒಂದು ಸಂಘಟನೆಗಳು ಯಾರ್ಯಾರು ವಿಡ್ರಾ ಮಾಡ್ಕೊಡೋದು ನಾವು ಬೆಂಬಲ ಕೊಡಲ್ಲ ಅಂತಿದ್ರೆ ಅವರುಗಳ ವಿರುದ್ಧ ಅಸಮಾಧಾನ ಹೊರ ಹಾಕೋದಾಗಿರಲಿ, ಅವರಿಗೆ ಬೈಯೋದಾಗಿ ಯಾವ ಕೆಲಸ ಮಾಡ್ತಿಲ್ಲ. ಯಾರು ನಮ್ಮ ಜೊತೆ ಬರಲಿ ಬಿಡಲಿ, ನಾನು ಮಾತ್ರ ಕರ್ನಾಟಕ ಬಂದ್ಗೆ ಕರೆ ಕೊಟ್ಟಿದ್ದೀನಿ, ಕರ್ನಾಟಕ ಬಂದ್ ಮಾಡೇ ಮಾಡ್ತೀನಿ, ನೆಲ ಜಲ ಭಾಷೆ ವಿಚಾರದಲ್ಲಿ ಕರ್ನಾಟಕಕ್ಕೆ ಅನ್ಯಾಯ ಆಗೋ ಥರ ನಾನು ಅನ್ಯಾಯ ಆಗೋಕ್ಕೆ ಬಿಡಲ್ಲ ಅಂದ್ಬಿಟ್ಟು ಮಾತುಗಳು ಹೇಳಿದ್ರೆ. ಅದಕ್ಕೆ ಸಂಬಂಧಪಟ್ಟಂಗೆ ಯಾಕಂದ್ರೆ ನಿನ್ನೆ ಮಧ್ಯಾಹ್ನ ತನಕ ಒಂದು ಚಿತ್ರಣ ಇತ್ತು. ಯಾಕಂದ್ರೆ ಬರೀ ಮಳೆ ಆಗಿತ್ತು, 3,500 ಕ್ಯೂಸೆಕ್ ನೀರು ಹೇಳಕ್ಕಿದ್ರು. ಆದರೆ ಮಧ್ಯಾಹ್ನ ನಂತರ ಚಿತ್ರಗಳು ಚೇಂಜ್ ಆಯ್ತಲ್ಲ, 12,000 ಕ್ಯೂಸೆಕ್ ನೀರನ್ನ ಹರಿಬಿಡಕ್ಕಿದ್ರು. ಸೊ ಹೀಗಾಗಿ ಇದರಿಂದ ಕೆಲವೊಂದಿಷ್ಟು ಸಂಘಟನೆಗಳು ಅಲರ್ಟ್ ಆಗಿಬಿಟ್ಟು ಇವತ್ತು ಒಂದು ಸಭೆಯನ್ನು ಮಾಡ್ತಾರೆ. ಆ ಒಂದು ಸಭೆಯಲ್ಲಿ ತಮ್ಮ ಚರ್ಚೆ ಮಾಡ್ತಾರೆ. ಯಾಕಂದ್ರೆ ಈಗಾಗಲೇ ತಾವು ವಿಡ್ರಾ ಮಾಡ್ಕೊಡಿ ಅಂದ್ಬಿಟ್ಟು ಹೇಳಿದ್ರೆ, ಜೊತೆಗೆ ನಾವು ಒಂದ್ ವೇಳೆ ಪ್ರತಿಭಟನೆ ಮಾಡಿದ್ರೆ ಅಥವಾ ಬಂದ್ ಮಾಡಿದ್ರೆ ವಾಟಾಳ್ ನಾಗರಾಜ್ ಅವ್ರ ಜೊತೆನೇ ಹೋಗ್ಬೇಕಾ ಅಥವಾ ನಾವು ಇನ್ನೊಂದು ಪರ್ಯಾಯ ದಿನಗಳನ್ನ ಹುಡ್ಕೊಂಡು ಹೋಗ್ಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಒಂದು ಖಾಸಗಿ ಹೋಟೆಲ್ನ ಸಭೆ ನಡೆಯುತ್ತೆ. ಈ ಒಂದು ಸಭೆಯಲ್ಲಿ ಶಿವರಾಮೇಗೌಡ ಆಗಿರಲಿ, ಕರವೇ ಪ್ರವೀಣ್ ಶೆಟ್ಟಿ ಆಗಿರಲಿ, ಜೊತೆಗೆ ಸಾರಾ ಗೋವಿಂದ ಆಗಿರಲಿ,
ಮತ್ತು ಓಲಾ, ಊಬರ್, ರ್ಯಾಪಿಡೋ ಮತ್ತು ಖಾಸಗಿ ಸಾರಿಗೆ ಸಂಘಟನೆಗಳು, ರೈತ ಸಂಘಟನೆಗಳು ಮತ್ತು ಹೋಟೆಲ್ ಸಂಘಟನೆಗಳು ಎಲ್ಲರೂ ಸಹ ಈ ಒಂದು ಸಭೆಯಲ್ಲಿ ಭಾಗಿಯಾಗಿ ತಮ್ಮ ನಿರ್ಧಾರವನ್ನು ಹೇಳಿದ್ದಾರೆ. ಆದ ಬಳಿಕ ಒಂದು ಏನು ಕರ್ನಾಟಕ ಬಂದ್ಗೆ ಒಂದು ಅಧಿಕೃತವಾಗಿ ದಿನಾಂಕವನ್ನು ಘೋಷಣೆ ಮಾಡ್ತಾರೆ. ನೋಡಿ ಕಾವ್ಯ, ಅಧಿಕೃತವಾಗಿ ದಿನಾಂಕ ಘೋಷಣೆ ಮಾಡಿದ್ರೆ ಇಲ್ಲ ಅನ್ನಲ್ಲ, ಆದರೆ ಯಾವ ಟೈಮಲ್ಲಿ ಮಾಡ್ಬೇಕು ಅನ್ನೋದು ಮುಖ್ಯ. ಯಾಕಂದರೆ ನೋಡಿ, ಈ ಕಾವೇರಿ ನದಿ ನೀರನ್ನು ವಿಚಾರಕ್ಕೆ ಸಂಬಂಧಪಟ್ಟ ಕರ್ನಾಟಕ ಬಂದ್ಗೆ ನಾಳೆ ಬಂದ್ ಕರೆ ಕೊಟ್ಟಿದ್ರಲ್ಲ, ಅದನ್ನು ಅವಾಗಲೇ ಲಾಸ್ಟ್ ವೀಕಲ್ಲೇ ಮಾಡಿದರೆ ಇದರ ಎಫೆಕ್ಟ್ ಬೇರೆ ಇರ್ತಿತ್ತು. ಇವರು ಸ್ವಲ್ಪ ಕಾದು ನೋಡುವ ತಂತ್ರಕ್ಕೆ ಮೊರೆ ಹೋದರು, ಅದ್ರ ಕಾದು ನೋಡೋ ತಂತ್ರಕ್ಕೂ ಅದ್ರ ಫಲ ಕೊಡಲಿಲ್ಲ. ಸೊ ಹೀಗಾಗಿ ನಾಳೆ ಬಂದ್ ಮಾಡುವ ಅನಿವಾರ್ಯತೆ ಇದೆ. ಸೊ ಹೀಗಾಗಿ ಇವತ್ತು ಏನು ಸಭೆ ಮಾಡ್ತೇವೆ, ಆ ಸಂಘಟನೆಗಳು ತುರ್ತಾಗಿ ಬಂದ್ ಮಾಡ್ತಾವ ಅಥವಾ ಕರ್ನಾಟಕ ಬಂದ್ ಕರೆ ಕೊಡ್ತಾರ, ಅಥವಾ ಇನ್ನೂ ಸ್ವಲ್ಪ ದಿನಗಳು ಕಾದು ನೋಡಿ ಒಂದು ಸುಪ್ರೀಂ ಕೋರ್ಟ್ ವಾದ ವಿವಾದಗಳ ನಂತರ ಒಂದು ಕರ್ನಾಟಕ ಬಂದ್ಗೆ ಕರೆ ಕೊಡ್ತಾವ ಅನ್ನೋದು ಕಾದು ನೋಡಬೇಕಿದೆ. ಕಾವ್ಯ. ಎಸ್ ವಿನೋದ್, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು. ಅಂದರೆ ಅದೇ ಮಾತುಗಳು ಯಾವ ಥರ ಅಂದರೆ, ಒಂದು ವಾರದ ಒಳಗಾಗಿ ನೀವು ಏನು ಪ್ರತಿಭಟನೆ ಮಾಡಿದ್ರೆ ಅದ್ರ ಕಾವು ಜಾಸ್ತಿ ಇರುತ್ತೆ, ಆ ಪ್ರತಿಭಟನೆಗೆ ಫಲ ಸಿಕ್ಕದಂಗೆ ಕಾಣ್ತಿತ್ತೇನೋ. ಒಂದು ವಾರ ಒಂದು ತಿಂಗಳೇ ಚೇಂಜ್ ಮಾಡ್ಕೊಂಡು ಹೋದರೆ ಇದೇ ರೀತಿ ಆಗುತ್ತೆ.